ಹಾಯ್ ವಿದ್ಯಾರ್ಥಿಗಳೇ, ಇದು ಪ್ರಥಮ PUC ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತ ಅರ್ಥಶಾಸ್ತ್ರದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಭಾಗ 1 ಮತ್ತೆ ಭಾಗ 2 ಗೆ ಸಂಬಂಧಪಡುವಂಗೆ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ, ಭಾಗ ಒಂದು ಅಧ್ಯಾಯ ಒಂದು ಭಾಗ B ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗಿ ಇದರಲ್ಲೇ ಕಂಟೆಂಟ್ ಭಾಗ 2 ಕೂಡ ಅಧ್ಯಾಯ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಡುವ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ನೋಡಿ, ಮತ್ತು ಉಕ್ಕು ಕಂಪನಿ ಸ್ಥಾಪನೆಗೊಂಡ ವರ್ಷ ವಿತ್ ಆನ್ಸರ್ಸ್ ಕೂಡ ಇದಾವೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಇಲ್ಲೆಲ್ಲ ಕೂಡ ಆನ್ಸರ್ಸ್ ಇದೆ. ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಸ್ಥಾಪನೆಗೊಂಡ ವರ್ಷ 1907. ಇದೊಂದು ಪ್ರಶ್ನೆ ಬಂದೇ ಬರ್ತದೆ. ಭಾರತದಲ್ಲಿ ರೈಲು ಸಾರಿಗೆಯನ್ನು ಪರಿಚಯಿಸಿದ ವರ್ಷ ಯಾವುದು? ಇದೊಂದು ಪ್ರಶ್ನೆ ಬರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ನಾನು ಮಾತ್ರ. ನೆಕ್ಸ್ಟು, ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಜನಗಣತಿ ನಡೆಸಲಾಯಿತು? ನೆಕ್ಸ್ಟ್, ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೇನು? ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇಲ್ಲಿ ಡ್ಯಾಶ್ ಸಾರಿಗೆ ಬ್ರಿಟಿಷರ್ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಇಲ್ಲಿ 2 ಮಾರ್ಕ್ಸಿಗೆ ನೋಡೋದಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ನಮ್ಮ ದೇಶದ ಸ್ವಾತಂತ್ರ್ಯದ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿರಿ. ಇದೊಂದು ಪ್ರಶ್ನೆ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇದು ಲಾಂಗ್ ಆನ್ಸರ್ಸ್ ಗೆ, ಇದು 6 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಯಾಕಂದ್ರೆ ವಸಾಹತು ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಯನ್ನು ನೀವು ವಿವರಿಸ್ರಿ ಅಂತ ಹೇಳಿದಾಗ ಇಷ್ಟ ಆನ್ಸರ್ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರ್ತದೆ. ಕೋಟಾ ಅಂದ್ರೆ ಎರಡನೇದು ಸಿ, ಸರಕುಗಳ ಆಮದು ಮಾಡಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, HYV ಬೀಜಗಳು. ಇದೊಂದು ಪ್ರಶ್ನೆ ಕೇಳ್ತಾರೆ ಪ್ರಧಾನ ಮಂತ್ರಿ. ಇದು ಹೊಂದಿಸಿ ಬರೆಯಿರಿ. ಇವು 3 ಇಂಪಾರ್ಟೆಂಟ್ ಹೊಂದಿಸಿ ಬರೆಯರಲ್ಲಿ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈ ಗ್ರಾಮೀಣ ಸಣ್ಣ ಕೈಗಾರಿಕೆ ಸಮಿತಿ 1955 ಹೀಗೂ ಕರೆಯುವರು. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟ್, ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಇದೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಆನ್ಸರ್ಸ್ಗಳು ಇದಾವೆ, ನೆನ್ಪಿಟ್ಕೊಳ್ಳಿ. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವುದು? ಇದೊಂದು ಪ್ರಶ್ನೆ ಬರುತ್ತೆ ನೋಡಿ. ಟೋಟಲ್ 4 ಗುರಿಗಳಿದಾವೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್, ಪರ್ಮಿಟ್ ಲೈಸೆನ್ಸ್ ರಾಜ್ ಎಂದರೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ನೆಕ್ಸ್ಟ್, ಮಾರುಕಟ್ಟೆ ಮಿಗುತೆ ಎಂದರೇನು? ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭೂ ಹಿಡುವಳಿಯ ಗರಿಷ್ಠ ಮಿತಿ ಎಂದರೇನು? ಇದೊಂದು ಪ್ರಶ್ನೆ. ನೆಕ್ಸ್ಟು, ಸಣ್ಣ ಕೈಗಾರಿಕೆಯ ಒಂದು ಅರ್ಥ ನೀಡಿ ಮತ್ತು ಯೋಜನೆಯನ್ನು ವ್ಯಾಖ್ಯಾನಿಸಿ. ಇವೆರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಓಕೆ, ಲೆಸನ್ 2ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ನೆಕ್ಸ್ಟ್, ಇಲ್ಲಿ ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನು ವಿವರಿಸ್ರಿ ಅಂತಲೂ ಕೂಡ ಕೇಳ್ತಾರೆ ನಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಹಸಿರು ಕ್ರಾಂತಿಯ ಬಗ್ಗೆ ವಿವರಿಸ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಈ ಒಂದು ಅಧ್ಯಾಯದಲ್ಲಿ. ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಲೆಸನ್ ನಂಬರ್ 2ಗೆ ಪೇಜ್ 5 ಇದು. ಇಲ್ಲಿ ಬನ್ನಿ. ಇದರಲ್ಲಿ ಯಾವುದಂದರೆ RBI ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ ಅಂದರೆ ಹಣಕಾಸು ವಲಯವನ್ನು ನಿಯಂತ್ರಿಸುತ್ತದೆ, ನೆನ್ಪಿಟ್ಕೊಳ್ಳಿ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ. ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಡ್ಯಾಶ್ರಲ್ಲಿ ಜಾರಿಗೊಳಿಸಲಾಗುತ್ತೆ. ಇದೊಂದು 1991ರಲ್ಲಿ ಭಾರತ ಬಾಹ್ಯ ಸಂಬಂಧಿಸಿದ ಬಿಕ್ಕಟ್ಟಿಗೆ ಸಿಲುಕಿತ್ತು. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಗ್ಯಾಟ್ ಸ್ಥಾಪನೆಗೊಂಡ ವರ್ಷ. ಇದೊಂದು ಪ್ರಶ್ನೆ ಕೇಳ್ತಾರೆ ನಮಗೆ, ಹೌದಾ? ಯಾವಾಗಪ್ಪ ಅಂದರೆ 1948ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ನೆಕ್ಸ್ಟು, ವಿಶ್ವ ವ್ಯಾಪಾರ ಸಂಘಟನೆ WTO ವಿವಿಧ ಸಂಘಟನೆಯ ಒಂದು ಉತ್ತರಾಧಿಕಾರಿ ಸಂಸ್ಥೆಯಾಗಿ ಸ್ಥಾಪನೆಗೊಂಡಿತ್ತು. ಇದೊಂದು ಪ್ರಶ್ನೆ ಬಂದೇ ಬರ್ತದೆ. ಓಕೆನಾ. ನೆಕ್ಸ್ಟು, ಸರ್ಕಾರದ ತೆರಿಗೆ ಮತ್ತು ವೆಚ್ಚದ ನೀತಿಗಳನ್ನು ಒಟ್ಟಾರೆಯಾಗಿ ಹೀಗೆನ್ನುತ್ತಾರೆ. ಇದೊಂದು ಪ್ರಶ್ನೆ ಬರುತ್ತೆ. IBRDಯನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟು, ಹಾಗಾದರೆ ಖಾಸಗೀಕರಣದ ಅರ್ಥವನ್ನು ನೀಡಿ. ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೂಡಿಕೆ ಹಿಂತೆಗೆತವನ್ನು ಏನೆಂದು ಅರ್ಥೈಸುವಿರಿ? ಇದೊಂದು ಪ್ರಶ್ನೆ ಬರುತ್ತೆ.
ಉದಾರೀಕರಣ ಎಂದರೇನು ಇದೊಂದು ಪ್ರಶ್ನೆ. IBRD ವಿಸ್ತರಿಸಿ. ಇವು ಎರಡೂ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ನೆಕ್ಸ್ಟು ಹೊಂದಿಸಿ ಬರೆಯಿರಿ. FDA ಮತ್ತು IMF ಆ್ಯಂಡ್ ಸ್ಥಿರಾತ್ಮಕ ಕ್ರಮಗಳು, ಇವು ಮೂರು ಕೂಡ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಆನ್ಸರ್ಸ್ ಕೂಡ ಇಲ್ಲೇ ಇದ್ದಾವೆ. ಓಕೆನಾ. ನೆಕ್ಸ್ಟು ಡ್ಯಾಶ್ರಲ್ಲಿ WTO ಸ್ಥಾಪನೆ ಆಯಿತು ಅನ್ನೋದು ಕೂಡ 1995ರಲ್ಲಿ ಸ್ಥಾಪನೆ ಆಗುತ್ತೆ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಲೆಸನ್ ನಂಬರ್ 3ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ವ್ಯಾಪಾರ ನೀತಿ ಸುಧಾರಣೆಗಳು ಯಾವುದಾದ್ರೂ 2 ಉದ್ದೇಶಗಳನ್ನು ತಿಳಿಸಿ. ಇದೊಂದು ಪ್ರಶ್ನೆ ಬಂದೇ ಬರ್ತದೆ. ಓಕೆನಾ. ಕೋಶೀಯ ನೀತಿ ಎಂದರೇನು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಕೋಶೀಯ ನೀತಿ ಎಂದರೇನು ಇದೊಂದು ಪ್ರಶ್ನೆ ಬರುತ್ತೆ, ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಕೈಗಾರಿಕಾ ಪರವಾನಗಿ ಅರ್ಥವನ್ನು ನೀಡಿ. ಇದೊಂದು ಪ್ರಶ್ನೆ ಬರುತ್ತೆ, ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಗ್ಯಾಟನ್ನು ವಿಸ್ತರಿಸಿ. ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆಫ್ ಆ್ಯಂಡ್ ಟ್ಯಾರಿಫ್ ಅಂತ ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಸುಧಾರಣೆಗಳನ್ನು ಚರ್ಚಿಸಿ. 4 ಅಂಕಗಳಿಗೆ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ, ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೋದು. ಓಕೆನಾ. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮಿಡ್ ಟರ್ಮ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳು ಯಾವುವು, ಇದರ ಸದಸ್ಯ ರಾಷ್ಟ್ರವಾಗಿ ಭಾರತದ ಪಾತ್ರವನ್ನು ವಿವರಿಸಿರಿ. ಇದಂತೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಕೂಡ ನೀವು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 6 ಮತ್ತು 14 ವಯಸ್ಸಿನ ಒಂದು ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆಯಾದ ವರ್ಷ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಇಲ್ಲೇ ಆನ್ಸರ್ಸ್ಗಳಿದಾವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 2009ರ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ಮಕ್ಕಳ ವಯಸ್ಸಿನ ಗುಂಪು. ಇದರಲ್ಲಿ ಎ ಯಾವುದು 6ರಿಂದ 14 ವರ್ಷಗಳು. 6ನೇದು ಸರಿಯಾದ ಉತ್ತರ 2009ರಲ್ಲಿ. ಓಕೆನಾ. ನೆಕ್ಸ್ಟು ಇಲ್ಲಿ ತಪಸ್ ಮಜುಂದಾರ್ ಸಮಿತಿಯು ಶಿಕ್ಷಣಕ್ಕಾಗಿ GDP ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. UGCಯನ್ನು ವಿಸ್ತರಿಸಿ, NCERT ವಿಸ್ತರಿಸಿ. ಇವೆರಡೂ ಕೂಡ ಮಾನವ ಬಂಡವಾಳದ ಅರ್ಥವನ್ನು ನೀಡಿ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಇಲ್ಲಿ ಉತ್ತರ ಇದೆ, ಓದ್ಕೊಳ್ಳಿ ಸರಿಯಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಔಷಧಿ, ಪ್ರತಿಬಂಧಕ ಔಷಧಿ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ. ಆನ್ಸರ್ಸ್ ಕೂಡ ಇಲ್ಲಿದ್ದಾವೆ ನೋಡಿ. ಓಕೆನಾ. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು ನಿರುದ್ಯೋಗದ ಮಟ್ಟವು ಡ್ಯಾಶ್ ಯುವಕರಲ್ಲಿ ಅತ್ಯಧಿಕವಾಗಿದೆ. ಇದೊಂದು ಪ್ರಶ್ನೆ ಬರುತ್ತೆ, ಉತ್ತರಗಳು ಇವೆಲ್ಲವೂ ಕೂಡ. ನೆಕ್ಸ್ಟು ತಪಸ್ ಮಂಜುಂದಾರ್ ಸಮಿತಿಯು ಡ್ಯಾಶ್ ವರ್ಷದಲ್ಲಿ ಭಾರತ ಸರ್ಕಾರದಿಂದ ನೇಮಕಗೊಂಡಿದೆ. ಓಕೆ, ಇಷ್ಟು ಭಾಗ 1. ಭಾಗ 2ದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವುದು. ಭಾಗ 1 ಇವಾಗ ಕಂಟಿನ್ಯೂ ಆಗುತ್ತೆ ನೋಡಿ. ಭಾಗ 1ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಧ್ಯಾಯ 4ದಿಂದ ನಿಮಗೆ ಹೇಗೆ ಅಂದರೆ 4, 6 ಮಾರ್ಕ್ಸಿಗೆ ಮತ್ತು 2 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್, ಈ ರೀತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಅಧ್ಯಾಯ 4ರಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಚೂಪು ಚಾವಣಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ಚೂಪು ಚಾವಣಿ ಅಂದರೆ ಚೂಪು ಚಾವಣಿ ರೇಖೆಯನ್ನು ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ. ಈ ಒಂದು 4ನೇ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ 20ರಿಂದ 25 ಮಾರ್ಕ್ಸಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಅಧ್ಯಾಯ ಯಾವುದು ಅಂದರೆ ಅದು 4ನೇ ಅಧ್ಯಾಯ ದತ್ತಾಂಶಗಳ ನಿರೂಪಣೆ ಅಂತಲೇ ಹೇಳ್ಬೋದು. ನೋಡಿ, ಚೂಪು ಚಾವಣಿ ರೇಖೆ ತುಂಬ ಇಂಪಾರ್ಟೆಂಟ್, ಇದು ಬಂದೇ ಬರ್ತದೆ. ಇದು ಒಂದು ಸ್ಟಡಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೋಷ್ಟಕ, ಇದು ಅಂಕಗಳು ಮತ್ತು ವಿದ್ಯಾರ್ಥಿಗಳು ಇವೆರಡನ್ನು ಕೊಟ್ಟಾಗ ನೀವು ಈ ರೀತಿ ಚೂಪು ಚಾವಣಿಯನ್ನು ರಚಿಸಬೇಕಾಗತ್ತೆ. ಒಂದು ವೇಳೆ ಅರ್ಥ ಆಗಿಲ್ಲೇ ಇದ್ದರೆ ನನ್ನ ವಿಡಿಯೋದಲ್ಲಿ ಲೆಸನ್ ನಾನು ಹಾಕಿದ್ದೇನೆ, ಇದನ್ನು ಹೇಗೆ ನೀವು ತಿಳ್ಕೊಳ್ಬೋದು ಸುಲಭವಾಗಿ ಅನ್ನೋದು ಕೂಡ ಹಾಕಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಬಂದೇ ಬರ್ತದೆ. ಯಾವುದು ಅಂದರೆ ಕೋಷ್ಟಕದ ಭಾಗಗಳನ್ನು ವಿವರಿಸಿರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇದೊಂದು ಬರ್ತದೆ, ಕೋಷ್ಟಕದ ಸಂಖ್ಯೆ, ಶಿರೋನಾಮೆ, ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪಕ್ಕದ ಪ್ರತಿ ಕೋಷ್ಟಕದ ದೇಯ ಮಾಪನದ ಘಟಕ, ಇದು ಕೂಡ ನಿಮಗೆ ಪ್ರಶ್ನೆ 6 ಅಂಕಗಳಿಗೆ ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ದತ್ತಾಂಶದಿಂದ ಆವೃತ್ತಿ ಬಹುಭುಜ ಕೃತಿಯನ್ನು ವರ್ಗ ಮತ್ತು ಆವೃತ್ತಿ, ಅಂದರೆ ಇದೊಂದು ಕೂಡ ಕೇಳ್ತಾರೆ ನಿಮಗೆ. ಇದೊಂದು ಪ್ರಶ್ನೆ ಅಂದರೆ ದತ್ತಾಂಶದ ಸಹಾಯದಿಂದ ಆವೃತ್ತಿ ಬಹುಭುಜ ಕೃತಿಯನ್ನು ರಚಿಸಿರಿ ಅಂತ ಕೇಳ್ತಾರೆ. ವರ್ಗ ಆವೃತ್ತಿ ಕೊಟ್ಟಾಗ ಈ ರೀತಿಯಲ್ಲಿ ನೀವು ರಚಿಸಬೇಕಾಗುತ್ತೆ.
ರಚಿಸಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ ಕೆಳಗಿನ ದತ್ತಾಂಶ ಸಹಾಯದಿಂದ ಸರಳ ಸ್ತಂಭ ರೇಖಾಚಿತ್ರವನ್ನು ರಚಿಸಿರಿ. ವರ್ಷಗಳು ಮತ್ತು ಕಾರುಗಳ ಸಂಖ್ಯೆಯನ್ನು ಕೊಟ್ಟಾಗ ಈ ರೀತಿಯಲ್ಲಿ ಸ್ತಂಭ ರೇಖಾಚಿತ್ರವನ್ನು ರಚಿಸಬೇಕಾಗತ್ತೆ ನೀವು. ಓಕೆನಾ. ನೆಕ್ಸ್ಟು ಇದು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಸಂಘಟಕ ಸ್ತಂಭ ರೇಖಾಚಿತ್ರ ಎಂದರೇನು ಒಂದು ಉದಾಹರಣೆ ಕೊಡಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಆವೃತ್ತಿ ರೇಖಾಚಿತ್ರ ಯಾವುದಾದ್ರು 4 ವಿಧಗಳನ್ನು ತಿಳಿಸಿ, ಇದೊಂದು ಕೂಡ ತುಂಬ ಇಂಪಾರ್ಟೆಂಟು. ಆವೃತ್ತಿ ರೇಖೆಯನ್ನು ಹೇಗೆ ಪಡೆಯುವಿರಿ, ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಕೆಳಗಿನಗಳಲ್ಲಿ ನಿರೂಪಿಸಲು ಯಾವ ನಕ್ಷೆಯು ಹೆಚ್ಚು ಸೂಕ್ತವಾಗಿದೆ, ಇದೊಂದು ಓದ್ಕೊಳ್ಳಿ. ಓಕೆ. ನೆಕ್ಸ್ಟು ಬಹುಸ್ತಂಭ ರೇಖಾಚಿತ್ರ ಎಂದರೇನು, ಇದೊಂದು ಪ್ರಶ್ನೆ ಬರುತ್ತೆ. ಪೈ ನಕ್ಷೆ ಎಂದರೇನು, ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಎರಡು ಕೂಡ. ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ದತ್ತಾಂಶ ನಿರೂಪಣೆ ಯಾವುದಾದ್ರೂ 2 ವಿಧಾನಗಳನ್ನು ಹೆಸರಿಸಿರಿ ಅನ್ನೋದು ಇದನ್ನು ಕೇಳ್ತಾರೆ. ಸ್ತಂಭ ರೇಖಾಚಿತ್ರದ ವಿಧಗಳು ಯಾವುವು ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ನೆಕ್ಸ್ಟು ಇಲ್ಲಿ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ದತ್ತಾಂಶಗಳ ಅಂಡಸಾಲು ಮತ್ತು ಕಂಬಸಾಲುಗಳಲ್ಲಿ ವ್ಯಕ್ತಪಡಿಸಿದಲ್ಲಿ ಹೀಗೆ ಎನ್ನುತ್ತಾರೆ, ಏನಂತ ಕರೀತಾರೆ ಅನ್ನೋದು ಕೂಡ ಕೇಳ್ತಾರೆ ನಿಮಗೆ. ಓಕೆನಾ. ನೆಕ್ಸ್ಟು ಚೂಪು ಚಾವಣಿ ರೇಖೆ, ಇದನ್ನು ರೇಖಾತ್ಮಕವಾಗಿ ನಿರ್ಮಿಸಲು ಸಹಾಯಕವಾಗಿದೆ. ಆನ್ಸರ್ಸ್ಗಳು ಇಲ್ಲಿದ್ದಾವೆ ನೋಡಿ. ಓಕೆನಾ. ನೆಕ್ಸ್ಟು ಬಿಟ್ಟ ಸ್ಥಳದಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಚೂಪು ಚಾವಣಿ ರೇಖೆಯನ್ನು ಡ್ಯಾಶ್ ಆವೃತ್ತಿ ರೇಖೆ ಎಂದು ಚೂಪು ಚಾವಣಿ ರೇಖೆಯನ್ನು ಡ್ಯಾಶ್ ಆವೃತ್ತಿ ರೇಖೆ ಎಂದು ಕರೆಯುತ್ತಾರೆ. ಓಕೆನಾ. ಅಂಕಗಣಿತ ರೇಖಾನಕ್ಷೆಯನ್ನು ಡ್ಯಾಶ್ ಎಂದು ಕರೆಯುವರು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ವರ್ಗೀಕೃತ ದತ್ತಾಂಶಗಳಲ್ಲಿ ಮಾಹಿತಿ ನಶಿಸಿ ಹೋಗುವಿಕೆ ಎಂದರೇನು, ಇದೊಂದು ನಿಮಗೆ ಲಾಂಗ್ ಆನ್ಸರ್ ಸಿಗ್ಬೋದು. ಅಧ್ಯಾಯ 3ಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಕಚ್ಚಾ ದತ್ತಾಂಶ ಎಂದರೇನು, ಇದು ಕೂಡ ತುಂಬ ಇಂಪಾರ್ಟೆಂಟ್. ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಆವೃತ್ತಿ ವಿತರಣೆ ಎಂದರೇನು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ವಿತ್ ಆನ್ಸರ್ಸ್ ಇದೆ. ವರ್ಗಾಂತರ ಎಂದರೇನು, ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಅಧ್ಯಾಯ 3 ದತ್ತಾಂಶ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರ ಇದನ್ನು ಆಧರಿಸಿದೆ. 2 ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೂ ಕರೆಯುವರು. ಇದೊಂದು 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ದತ್ತಾಂಶದ 2 ಮೂಲಗಳನ್ನು ತಿಳಿಸಿ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ದತ್ತಾಂಶಗಳನ್ನು ಸಂಗ್ರಹಿಸುವ ಯಾವುದಾದ್ರೂ 2 ವಿಧಾನಗಳನ್ನು ತಿಳಿಸಿ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಪೈಲಟ್ ಸಮೀಕ್ಷೆಯ ಅರ್ಥವನ್ನು ತಿಳಿಸಿ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯ ವ್ಯತ್ಯಾಸಗಳನ್ನು ಬರೆಯಿರಿ, ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್. ಓಕೆನಾ. ಹೊಂದಿಸಿ ಬರೆಯಿರಿ. ಅ ಪಟ್ಟಿ ಮತ್ತು ಬ ಪಟ್ಟಿಯಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಪೈಲಟ್ ಸಮೀಕ್ಷೆ ಕೇಳ್ತಾರೆ. ಇನ್ನೊಂದು ಜನಗಣತಿ, ದೂರದರ್ಶನ, ಅಂಚೆ ಪ್ರಶ್ನೆಗಳು, ವ್ಯಕ್ತಿಗತ ಸಂದರ್ಶನ. ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ನೆನ್ಪಿಟ್ಕೊಳ್ಳಿ, ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಚಲಕ ಎಂದರೇನು, ಇದೊಂದು ಪ್ರಶ್ನೆ ಕೇಳ್ತಾರೆ. ಜನಗಣತಿ ಅರ್ಥ ನೀಡಿ. ಮಾದರಿ ಸಮೀಕ್ಷೆ ಎಂದರೇನು, ಇವು 3 ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. NSSO ವಿಸ್ತರಿಸಿ, CSO ವಿಸ್ತರಿಸಿ, ಇವು 2 ಕೂಡ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಧ್ಯಾಯ 2ಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಲ್ಟಿಪಲ್ ಚಾಯ್ಸಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದ ವರ್ಷ ಯಾವುದು ಅನ್ನೋದು ಇದೊಂದು ಕೇಳ್ತಾರೆ. ನೆಕ್ಸ್ಟು DGCIS ಎಂದರೆ ಇದೊಂದು ಪ್ರಶ್ನೆ. ಇಲ್ಲೇ ಆನ್ಸರ್ಸ್ಗಳು ಇದ್ದಾವೆ ಇದಕ್ಕೆಲ್ಲವೂ ಕೂಡ. ನೆಕ್ಸ್ಟು ಬಂದ್ಬಿಟ್ಟು ಪ್ರಶ್ನೆ, ಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಎಂದು ಹೆಸರು, ಇದೊಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಭಾರತದ ಜನಗಣತಿಯು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೀತದೆ, ಇದೊಂದು ಪ್ರಶ್ನೆ ಕೇಳ್ತದೆ. 10 ವರ್ಷಗೊಮ್ಮೆ, ನಿಮಗೆ ಗೊತ್ತೇ ಇದೆ, ಹೌದಲ್ವಾ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಯಾವುದಪ್ಪ ಅಂದರೆ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು 4 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಇರುವಂಥ ಉತ್ತರವನ್ನು ಬರೆದ್ರೆ ಸಾಕು, ನೀವು ಆರಾಮಾಗಿ ಈಸಿಯಾಗಿ ಮಾರ್ಕ್ಸ್ ಬಂದೇ ಬರ್ತದೆ. ನೆಕ್ಸ್ಟು ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬೈಕಿಗಳು ಡ್ಯಾಶ್, ಇದೊಂದು ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ದತ್ತಾಂಶಗಳ ಸಂಖ್ಯೆಗಳು ಸಮೀಕರಣ ಡ್ಯಾಶ್ದಲ್ಲಿ ಬಳಸಲ್ಪಡುತ್ತವೆ. ಉತ್ಪಾದಕ ಎಂದರೆ ಯಾರು, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು, ಮಾನವ ದೈನಂದಿನ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದರೆ. ಸಂಖ್ಯಾಶಾಸ್ತ್ರ ಎಂದರೇನು, ಇದೊಂದು ಪ್ರಶ್ನೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ, ಇದೊಂದು ಪ್ರಶ್ನೆ ಕೇಳ್ತಾರೆ. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಭಾಗ 1 ಭಾಗ 2ದಲ್ಲಿ ಇನ್ನೂ ಉಳಿದಂತಹ ಲೆಸನ್ಸ್ಗಳನ್ನು ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.